ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಹೊಸ ಉದ್ಯಮ ಅಷ್ಟೊಂದು ಕ್ಲಿಕ್ ಆಗಿಲ್ಲ ಎಂಬ ಬೇಸರದಲ್ಲಿದ್ದಾಳೆ. 5 ಸ್ಟಾರ್ ಹೋಟೆಲ್ನಲ್ಲಿ ಚೆಫ್ ಕೆಲಸ ಮಾಡುತ್ತಿದ್ದ ಭಾಗ್ಯ ಈಗ ಬೀದಿಗಳಲ್ಲಿ ಊಟ ಬಡಿಸುವ ಕೆಲಸಕ್ಕೆ ಮುಂದಾಗಿದ್ದಾಳೆ. ಮನೆಯಿಂದಲೇ ಅಡುಗೆ ಮಾಡಿ ಹಾಸ್ಟೆಲ್ ಹುಡುಗರಿಗೆ, ಆಫೀಸ್ನಲ್ಲಿದ್ದವರಿಗೆ ಬಾಕ್ಸ್ ಕಳಿಸುವ ಪ್ಲಾನ್ ಭಾಗ್ಯಳದ್ದು. ಇದಕ್ಕೆ ರೆಸ್ಪಾನ್ಸ್ ಬರದ ಕಾರಣ ಬೀದಿಗೆಯೇ ಅಡುಗೆ ಮಾಡಿದ್ದನ್ನ ತೆಗೆದುಕೊಂಡು ಹೋಗಿ ಬಡಿಸಲು ಮುಂದಾಗಿದ್ದಾಳೆ. ಆದರೆ ಅದಕ್ಕೂ ಉತ್ತಮ ಪ್ರತಿಕ್ರಿಯೆ ಸಿಗದ ಕಾರಣ ಫ್ರೀಯಾಗಿ ಊಟ ಬಡಿಸಿದ್ದಾಳೆ. ತಂದಿದ್ದ ಊಟವನ್ನೆಲ್ಲ ಉಚಿತವಾಗಿ ಹಾಸ್ಟೆಲ್ ಹುಡುಗರಿಗೆ ಹಂಚಿದ ಬಳಿಕ ಭಾಗ್ಯ, ಪೂಜಾ ಮತ್ತು ಸುಂದರಿ ಮನೆಗೆ ಮರಳಿದ್ದಾರೆ. ಉಚಿತವಾಗಿ ಊಟ ಕೊಟ್ಟು ಬಂದಿರುವ ಸಂಗತಿ ಗೊತ್ತಾದ ಕೂಡಲೇ ಭಾಗ್ಯ ಅಮ್ಮ ಸುನಂದ ಕೋಪಗೊಂಡಿದ್ದಾರೆ. ಆದರೆ ಕುಸುಮ ಮತ್ತು ಧರ್ಮರಾಜ್ ಭಾಗ್ಯಳಿಗೆ ಬೆಂಬಲ ಕೊಡ್ತಾರೆ. ಆಗ ಅಲ್ಲಿಗೆ ತನ್ಮಯ್ಯನ ಗೆಳೆಯ ಜೂನಿಯರ್ ರಾಕಿ ಬಾಯ್ ಬರುತ್ತಾನೆ. ಅವನ ಜೊತೆ ಹಾಸ್ಟೆಲ್ನ 4 ಮಂದಿ ಹುಡುಗರು ಕೂಡ ಬರ್ತಾರೆ. ಮನೆಯೊಳಗೆ ಬಂದ ಕೂಡಲೇ ಭಾಗ್ಯಗೆ ಸ್ವೀಟ್ ಶಾಕ್ ಕೊಟ್ಟಿದ್ದಾರೆ ಈ ಹುಡುಗರು. ನಿಮ್ಮ ಊಟ ತಿಂದು ನಮಗೆ ಹಾಗೆ ಆಯ್ತು, ಹೀಗೆ ಆಯ್ತು ಎಂದಿದ್ದಾರೆ. ಕೊನೆಗೆ ನಾವು ತಮಾಷೆ ಮಾಡಿದೆವು, ನಿಮ್ಮ ಊಟದಲ್ಲಿ ಅಮ್ಮನ ಕೈ ರುಚಿ ಇದೆ, ಪ್ರೀತಿ ಇದೆ, ಅಮೃತವಿದೆ. ಇನ್ನು ಮುಂದೆ ದಿನಾವೂ 3 ಹೊತ್ತು ನೀವೇ ನಮಗೆ ಊಟ ಕೊಡಬೇಕು ಎನ್ನುತ್ತಾರೆ. ಜೊತೆಗೆ ದುಡ್ಡನ್ನು ಕೊಟ್ಟು ಹೋಗ್ತಾರೆ. ಇದನ್ನೆಲ್ಲ ಕಂಡು ಭಾಗ್ಯಗೆ ತುಂಬಾ ಖುಷಿಯಾಗುತ್ತೆ. ಇದರ ಮಧ್ಯೆ ಭಾಗ್ಯ ಮಗಳು ತನ್ವಿ ಮಹಾ ಎಡವಟ್ಟು ಮಾಡಿದ್ದಾಳೆ. ಗೆಳತಿಯರ ಜೊತೆ ರೆಸಾರ್ಟ್ ಟ್ರಿಪ್ಗೆ ಹೋಗಲು ಯಾರು ಪೇಪರ್ಗೆ ಸಹಿ ಹಾಕದ ಕಾರಣ ಬೇರೆ ಗತಿ ಇಲ್ಲದೆ ಶ್ರೇಷ್ಠ ಬಳಿ ಹೋಗಿದ್ದಾಳೆ. ಮನೆಯಲ್ಲಿ ಪರ್ಮಿಷನ್ ಕೇಳಿದಾಗ ಅಮ್ಮ ಮತ್ತು ಅಜ್ಜಿ ಕಡೆಯಿಂದ ಸರಿಯಾದ ಬೈಗುಳ ಸಿಗುತ್ತೆ. ಹುಡುಗಿಯರೇ ಹೋಗೋದು ಬೇಡ ಅಂತ ಹೇಳ್ತಾರೆ. ಬಳಿಕ ಅಪ್ಪ ತಾಂಡು ಜೊತೆ ಕೇಳಿದಾಗ ಅವನು ಕೂಡ ಹಾಗೆ ಹೇಳುತ್ತಾನೆ. ಹೀಗಾಗಿ ಬೇರೆ ದಾರಿ ಇಲ್ಲದೆ ತನ್ವಿ ಯಾರಿಗೂ ತಿಳಿಯದಂತೆ ಶ್ರೇಷ್ಠಗೆ ಕರೆ ಮಾಡಿ ರೆಸಾರ್ಟ್ ಬಗ್ಗೆ ಹೇಳ್ತಾಳೆ. ನನಗೆ ಯಾರು ಕೂಡ ಸಹಾಯ ಮಾಡ್ತಾ ಇಲ್ಲ, ನೀವಾದ್ರೂ ಸಹಾಯ ಮಾಡಿದ್ರೆ ನನಗೆ ಬಹಳ ಖುಷಿ ಆಗುತ್ತದೆ ಎಂದು ಬೇಡಿಕೊಳ್ತಾಳೆ. ಆತ ಶ್ರೇಷ್ಠ, ನಿನ್ನ ತಂದೆ ಈ ವಿಚಾರ ನನ್ನ ಬಳಿ ಹೇಳಿ ಗರಂ ಆಗಿದ್ದಾರೆ ಎಂದು ತನ್ವಿ ಬಳಿ ಹೇಳುತ್ತಾಳೆ. ತನ್ವಿಗೆ ಏನ್ ಮಾಡಬೇಕು ಎಂದು ಗೊತ್ತಾಗುವುದಿಲ್ಲ. ಬಳಿಕ ಶ್ರೇಷ್ಠ ನಾಳೆ ಮೀಟ್ ಆಗುವಂತೆ ಹೇಳ್ತಾಳೆ. ತನ್ವಿ ಜೊತೆ ಶ್ರೇಷ್ಠ ಮಾತನಾಡಲು ಶುರು ಮಾಡ್ತಾಳೆ. ಶ್ರೇಷ್ಠ ನಯವಾಗಿ ಮಾತನಾಡಿ ತನ್ವಿಯಿಂದ ಹೇಗಾದ್ರೂ ಮಾಡಿ ಭಾಗ್ಯಳನ್ನ ದೂರ ಮಾಡಬೇಕು ಎಂದುಕೊಂಡಿರ್ತಾಳೆ. ರೆಸಾರ್ಟ್ಗೆ ಹೋಗು ತನ್ವಿ, ನಾನು ನಿನಗೆ ಹಣ ನೀಡ್ತೇನೆ, ಸೈನ್ ಮಾಡ್ತೇನೆ ಎಂದು ಹೇಳ್ತಾಳೆ. ಶ್ರೇಷ್ಠ ಮಾತು ಕೇಳಿದ ತನ್ವಿಗೆ ಖುಷಿಯಾಗತ್ತೆ. ರೆಸಾರ್ಟ್ಗೆ ಹೋಗಲು ಪರ್ಮಿಷನ್ ಕೊಟ್ಟಿರುವುದು ತನ್ವಿಗೆ ಬಹಳ ಖುಷಿಯಾಗತ್ತೆ. ಸದ್ಯ ಈ ಎಲ್ಲ ವಿಚಾರ ಭಾಗ್ಯಗೆ ಗೊತ್ತಿಲ್ಲ, ತಾಂಡವಕ್ಕೂ ತಿಳಿದಿಲ್ಲ. ಈ ಪ್ರಸಂಗ ಭಾಗ್ಯಗೆ ಗೊತ್ತಾದ್ರೆ ದೊಡ್ಡ ಜಗಳವೇ ನಡೆಯಲಿದೆ. ಇದು ಎಲ್ಲಿ ಹೋಗಿ ತಲುಪುತ್ತೆ? ಭಾಗ್ಯಳ ಕೈತುತ್ತು ಯಶಸ್ವಿಯಾದಂತೆ ಕಾಣುತ್ತಿದ್ದು, ಮುಂದಿನ ದಿನಕ್ಕೆ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ಎಂಬುದೆಲ್ಲ ನಾಳಿನ ಸಂಚಿಕೆಯಲ್ಲಿ ನೋಡಬೇಕಿದೆ.